ವೀಕ್ಷಕರೇ ನಮಸ್ಕಾರ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಈಗ ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಯಾಕಂತಂದರೆ ಈಗ ನಾನು ಹೇಳ್ತಾ ಇರುವಂಥ ವಿಚಾರ ತಮಿಳಿನ ವಿಜಯ್ ತಳಪತಿ ಇವರ ಜೀವನದಲ್ಲಿ, ಈಗ ಇವರ ಜೀವನ ಸಂಸಾರದಲ್ಲಿ ಬಿರುಕು ಮೂಡಿದೆ. ಅದಕ್ಕೆ ಕಾರಣ, ಪ್ರಮುಖವಾದಂಥ ಕಾರಣ, ಅವರ ಪತ್ನಿ ಸಂಗೀತ ಅವರು ಅತಿ ದೊಡ್ಡ ಆರೋಪವೊಂದನ್ನು ಮಾಡಿದ್ದಾರೆ. ಈ ಮುಂಚೆ ಒಂದು ಹೊರದೇಶದ ಅಥವಾ ಫಾರಿನ್ ಹೀರೋಯಿನ್ ಜೊತೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ನಟಿಯ ಹೆಸರು ಕೂಡ ತಳುಕು ಹಾಕ್ಕೊಂಡಿದೆ. ಅವೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸೊ ಹಂಗಾಗಿ ದಯವಿಟ್ಟು ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟ ಮತ್ತು ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ವಿಜಯ್ ಪತ್ನಿ ಸಂಗೀತ ಸ್ವರ್ಣಲಿಂಗಂ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆ ಮೂಲಕ ನಟನ ಜೊತೆಗಿನ 27 ವರ್ಷಗಳ ದಾಂಪತ್ಯವನ್ನು ಕೊನೆಗಳಿಸಲು ಅವರು ನಿರ್ಧರಿಸಿದ್ದಾರೆ. 1999 ಆಗಸ್ಟ್ನಲ್ಲಿ ವಿವಾಹವಾದ ಈ ದಂಪತಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಶಶಾ ಎಂಬ ಇಬ್ಬರು ಮಕ್ಕಳಿದ್ದಾರೆ. ವಿಜಯ್ ಅವರು ನಟಿಯರೊಂದಿಗೆ ವಿವಾಹೇತರ ಸಂಬಂಧ ಹೊಂದಿದ್ದಾರೆಂದು ಪತ್ನಿ ಆರೋಪಿಸಿದ್ದಾರೆ. ಈ ಸಂಬಂಧ ನಿಲ್ಲಿಸುತ್ತೇನೆ ಅಂತ ವಿಜಯ್ ಭರವಸೆ ಕೊಟ್ಟಿದ್ದರು. ಆದರೆ ಅದು ಹಾಗೆಯೇ ಮುಂದುವರೆದಿದೆ ಎಂದು ಅರ್ಜಿಯಲ್ಲಿ ಸಂಗೀತ ಉಲ್ಲೇಖಿಸಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ನಮಗಿಂತ, ಅಂದರೆ ಅವು ದೊಡ್ಡವ್ರಿಗಿಂತ ನಾವೇ ವಾಸಿ ಅಂತ ಅನಿಸುತ್ತೆ. ಪತಿ ನನ್ನ ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಿಂದ ದೂರ ಇಟ್ಟಿದ್ದಾರೆ. ವಿದೇಶ ಪ್ರವಾಸ ಮಾಡುವುದು ಮತ್ತು ಆ ನಟಿಯೊಂದಿಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಮುಂದುವರೆಸಿದ್ದಾರೆ. ಈ ಪ್ರವಾಸದ ಫೋಟೋಗಳನ್ನು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಇದರಿಂದ ನನಗೆ ಮತ್ತು ಮಕ್ಕಳಿಗೆ ಅವಮಾನ ಆಗಿದೆ ಅಂತ ವಿಜಯ್ ಪತ್ನಿ ಆರೋಪಿಸಿದ್ದಾರೆ. ತಮಿಳು ಕೈಗಾರಿಕೋದ್ಯಮಿಯೊಬ್ಬರ ಪುತ್ರಿ ಸಂಗೀತ ಅವರು 1999 ಆಗಸ್ಟ್ 25ರಂದು ವಿಜಯ್ ಅವರೊಂದಿಗೆ ವಿವಾಹ ಆದರು. ಇದಕ್ಕೂ ಮೊದಲು ವಿಜಯ್ ಕಟ್ಟ ಅಭಿಮಾನಿಯಾಗಿದ್ದರು. ಇಬ್ಬರ ವಿವಾಹವು ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನಡೆದಿತ್ತು. ವೀಕ್ಷಕರೇ ನೋಡಿ, ಅವತ್ತು ಮಾಡಿದಂಥ ಲವ್ ಮ್ಯಾರೇಜ್ ಇವತ್ತು ಎಲ್ಲಿಯವರೆಗೂ ಬಂದು ನಿಂತಿದೆ ಅಂತ. ಆವತ್ತು ಅಭಿಮಾನಿಯಾಗಿದ್ದಂಥ ಸಂಗೀತ ವಿಜಯ್ ಅವರನ್ನು ಅಷ್ಟೊಂದು ಇಷ್ಟಪಟ್ಟು ಬೇಕೇ ಬೇಕು ವಿಜಯ್ ಅಂಥೇಳಿ 1999ರಲ್ಲಿ ಮದುವೆಯಾದರು. ಮದುವೆಯಾಗಿ ಇವತ್ತಿಗೆ 27 ವರ್ಷಗಳು ಕಳೀತಾ ಇವೆ. ಈ 2026 ಅಂತಂದರೆ 1999ರಲ್ಲಿ ಮದುವೆಯಾಗಿದ್ದಾರೆ ಅಂತಂದರೆ 2026 ಅಂದರೆ ಈಗ 27 ವರ್ಷಗಳ ಸಂಸಾರಕ್ಕೆ ಬ್ರೇಕ್ ಬೀಳೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ. ವಿಜಯ್ ಇನ್ನೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ. ಈಗ ಇನ್ನೂ ಕೂಡ ಅತಿ ದೊಡ್ಡದಾಗಿ ಹೆಸರು ಮಾಡಿರುವಂಥ ಹೀರೋ. ತನ್ನದೇ ವರ್ಚಸ್ಸನ್ನು ಇಟ್ಟುಕೊಂಡು ತುಂಬ ಹ್ಯಾಂಡ್ಸಮ್ ಹಂಕಾಗಿ ಕಾಣಿಸ್ತಿರುವಂಥ ಆ ಹೀರೋಗೆ ಇನ್ನೂ ಕೂಡ ಶಕ್ತಿ ತುಂಬ ದೊಡ್ಡ ಮಟ್ಟದಲ್ಲಿದೆ. ಯಂಗ್ ಆಗಿದ್ದಾರೆ. ಸೊ ಬೇಕಾದಷ್ಟು ಜನ ಹೀರೋಯಿನ್ ಜೊತೆ ಡೇಟಿಂಗ್ ಮಾಡ್ತಾರೆ, ಬೇಕಾದಷ್ಟು ಜನ ಹುಡುಗಿರ ಜೊತೆ ಇರ್ತಾರೆ. ಸೊ ಅದರಲ್ಲೂ ಕೂಡ ಸಾವಿರಾರು ಕೋಟಿ ಹಣವನ್ನು ಮಾಡ್ಕೊಂಡಿದ್ದಾರೆ. ಈ ನಡುವೆ ಹೆಂಡತಿ ಬೇಕಾಗಿಲ್ಲ, ಬೇರೆ ಎಲ್ಲ ರೀತಿಯಾದ ಹೀರೋಯಿನ್ಗಳು, ಫಾರಿನರ್ಸು ಎಲ್ಲರೂ ಬೇಕು. ಸೊ ಹಾಗಾಗಿ ಹೆಂಡತಿ ಬೇಡವಾದ್ಲು. ಪ್ರೀತಿಸಿ ಮದುವೆಯಾಗಿದ್ದು ಎಲ್ಲವೂ ಕೂಡ ಇವತ್ತಿಗೆ ಝೀರೋ ಆಗೋಯಿತು. ಸೊ ಹಾಗಾಗಿ ಈ ರೀತಿಯ ಬದುಕನ್ನು ಬಾಳೋದಾದರೆ ನನಗೆ ಆತ ಬೇಡ ಎಂದು ನಿರ್ಧರಿಸಿದಂತಹ ಸಂಗೀತ ಈಗ ವಿಚ್ಛೇದನಕ್ಕೆ ಸಹಿ ಹಾಕಿದ್ದಾರೆ. ಸೊ ಕಾದು ನೋಡಬೇಕಾಗುತ್ತೆ. ಇಲ್ಲ ನಾನು ಅವಳ ಜೊತೆ ಇರಲ್ಲ, ಎಲ್ಲವನ್ನು ಕೂಡ ಬಿಡ್ತೀನಿ, ಅದೆಲ್ಲವನ್ನು ಕೂಡ ಇನ್ನು ನಿಲ್ಲಿಸ್ತೀನಿ ಅಂತ ಹೇಳಿದಂಥ ತಳಪತಿ ವಿಜಯ್ ಮತ್ತೆ 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 ಹಾಗೆ ಮುಂದುವರಿಸುತ್ತಿದ್ದಾರೆ. ಇವರ ಅಕ್ರಮ ಸಂಬಂಧದಿಂದ ಅಭಿಮಾನಿಗಳಿಗೂ ಕೂಡ ಈಗ ಬೇಜಾರಾಗಿದೆ. ಈ ವಿಚಾರವನ್ನು ಇಲ್ಲಿವರೆಗೂ ಪಬ್ಲಿಕ್ ಮಾಡಿರಲಿಲ್ಲ. ಈಗ ಪತ್ನಿ ನೇರವಾಗಿ ಸಿಕ್ಕಾಪಟ್ಟೆ ಜೋರಾಗಿ ಪಬ್ಲಿಕ್ ಮಾಡಿದ್ದಾರೆ. ಇದರಿಂದ ವಿಜಯ್ ಅವರ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಸೊ ನಿಮಗೇನು ಅನ್ನಿಸ್ತಾ ಇದೆ? ನೀವು ಕೂಡ ಕಮೆಂಟ್ ಮಾಡ್ಬೋದು. ಎಲ್ಲರಿಗೂ ಮಾದರಿ ಆಗಬೇಕಾಗಿರುವಂಥ ನಟರು ಈ ರೀತಿಯಾಗಿ ಸಮಾಜದಲ್ಲಿ ಈ ರೀತಿಯ ತೋರ್ಪಡಿಕೆ ಜೀವನವನ್ನು ನಡೆಸಿದ್ರೆ ಇನ್ನು ಅವರ ಅಭಿಮಾನಿಗಳು ಕಲಿಯೋದೇನು? ಅದರಲ್ಲೂ ಕೂಡ ಏನೋ ಉದ್ಧಾರ ಮಾಡ್ತೀನಿ ಅಂತೇಳಿ ಚುನಾವಣೆಗೆ ನಿಲ್ತಾರೆ. ಚುನಾವಣೆಗೆ ನಿಂತು ಇವರು ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಮುಖ ಆಗುತ್ತೆ. ಸೊ ಎಲ್ಲದರ ಆ್ಯಂಗಲ್ನಿಂದ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು. ಸೊ ನಿಮಗೇನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸೊ ಅದ್ರ ಜೊತೆಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಚಾರಗಳನ್ನು, ಇನ್ನಷ್ಟು ವೀಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.